ನಮ್ಮ ಯಜಮಾನು ಮಧ್ಯಾಹ್ನ ಹೋಗಿದ್ದು ಇನ್ನೂ ಬಂದೇ ಇಲ್ಲಲ್ಲ. ಎಲ್ಲೋಗ್ಬಿಟ್ನಾ? ಹಾಂ, ಇದಾದಪ್ಪ ಫೋನು. ಸ್ನೇಹಿ. ಹಲೋ, ಹೇಳೇ ಅಮ್ಮ. ಹೇಳಮ್ಮ, ನಮ್ಮ ಯಜಮಾನ್ ಇಷ್ಟೊತ್ತಾಗಿ ಬಂದಿಲ್ಲ. ನಮ್ಮನೆಗೆ ಅವನೇ. ಅಯ್ಯೋ, ಅವ್ರನ್ನ ನೋಡ್ಬಿಟ್ನೇನಮ್ಮ. ಹ್ಞೂ, ನೋಡಿದ್ದಾಯ್ತು, ಮಾತಾಡ್ಸಿದ್ದಾಯ್ತು. ಎಂತ ಕೆಲಸ ಮಾಡ್ತಮ್ಮ ನೀನು? ಲೇ, ಬಾಯಾಗಿ ಬಿದ್ದೋಗೋ ಹೊತ್ನಾಗೆ ನಿಮ್ಮ ಯಜಮಾನು ಆಮೇಲೆ ನಿಮ್ಮ ತಾತನು ಹೋಗಿ ಕರ್ಕೊಂಬಂದಿದ್ದಂತೆ. ಹ್ಞೂ, ಇಲ್ಲಿ ಕರ್ಕೊಂಬಂದು ಬಿಟ್ಟವ್ರೆ. ನಾನು ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ತಲೆಕಾಯಿಗೆ ಅಷ್ಟು ಬೆಂಕಿತ್ತು, ಹೋಗು. ಅಯ್ಯೋ, ಆಗೋಯ್ತು ಕೆಲಸ. ಏನು ಮಾಡ್ತಾವನೆ ಅಲ್ಲಿ? ಏನು ಮಾಡ್ತಾವನೆ ಅಂದರೆ ನಿನ್ನ ನಾದ್ನಿ ಗನಕ 5 ವರ್ಷ ಜೈಲು ಶಿಕ್ಷೆ ಆಗೋದಂತೆ. ಹ್ಞೂ, ಇವಾಗ ನಿನ್ನ ನಾದ್ನಿಗೆ ನಾವು ಒಂದು ದಾರಿ ಮಾಡ್ಕೊಡ್ಬೇಕಲ್ಲ. ಜೈಲು ಶಿಕ್ಷೆ ಆಗೋಯ್ತಂತೇನಮ್ಮ? ಏನಮ್ಮ ಹಿಂಗೆ ಹೇಳ್ತಾ ಇದೆಯಾ? ಹೂನೇ, 5 ವರ್ಷ ಜೈಲು ಶಿಕ್ಷೆ ಆಯ್ತಂತೆ. ಕರ್ಕೊಂಬತ್ತಾನೇನೋ ಮನೆಕ. ಓ ಬೇಡಮ್ಮ, ಬೇಡ ಬೇಡ. ನಾನು ಹೇಳಿದ್ರೆ ಕೇಳ್ತಾನೇನೆ, ಸುಮ್ಮನೆ ತಲೆ ತಿನ್ಬೇಡ. ಇಕ್ಕು ಬೋನು. ಅದ್ಯಾಕಮ್ಮ ಹಿಂಗೆ ಮಾತಾಡ್ತಾ ಇದೆಯಾ? ನಿಮ್ಮ ಅಪ್ಪನ ಮಧ್ಯಾಹ್ನ ಹೋಗಿರೋನು ಇನ್ನೂ ಬಂದೇ ಇಲ್ಲ. ನನ್ನ ಚಿಂತೆ ನಂಕಾದ್ರೆ ನಿನ್ನ ಚಿಂತೆ ನಿಂಕ. ಎಲ್ಲ ಹೋಗಿತ್ತಾನೆ, ಸುಮ್ಮನೆ ಇರು, ಬರ್ತಾನೆ. ಫೋನ್ ಮಾಡಿ ನಿಮ್ಮ ಯಜಮಾನ್ಕ. ಫೋನ್ ಮಾಡಿದ್ನಿ ವಾಟ್ಸಪ್ಪಾಗ. ಬರ್ತೀನಿ ಬೆಳಗ್ಗೆ ಬರ್ತೀನಿ ಅಂತ ಮೆಸೇಜ್ ಮಾಡ್ತಾವನೆ. ಹಂಗಾದ್ರೆ ಇವತ್ತು ಇಲ್ಲಿ ಇರ್ತಾನೇನೋ, ಬೆಳಗ್ಗೆ ಬರ್ತಾನೇನೋ. ಇನ್ನು ಏನು ಮಾಡೋಕ್ಕತ್ತದಮ್ಮ? ಅವನಿಗೆ 5 ವರ್ಷ ಜೈಲು ಶಿಕ್ಷೆ ಆಯ್ತಂತೆ. ಇನ್ನೇನ ಬೇಕಾಬಿಟ್ಟಿ ಮಾಡಿದ್ರೆ ಹೋಗಿ ಸತ್ಕಿತ್ತೋದ್ರೆ ನೀವೇ ಅದಕ್ಕೆಲ್ಲ ಕಾರಣ ಅನ್ಬಿಟ್ಟು ಜೈಲಾಗ ತಗೊಂಡೋಗಿರ್ತಾರೆ. ಬಾಯಿ ಮುಚ್ಕೊಂಡಿರು. ತಂಗಿ ಇಷ್ಟ ಅನ್ನಿಷ್ಟ ಏನನ್ನ ಮಾಡ್ಕೊಂಡ್ರಿ. ಅಲ್ಲಮ್ಮ, ಅವ್ರ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಹೋಗಿ ಸತ್ತೋದ್ರೆ ಅದಕ್ಕೆ ನಾವೆಂಗಮ್ಮ ಹೊಣೆ ಹತ್ತೀರಿ? ಈಗೇನು ಆಲೋಚನೆ ಮಾಡೋಕ್ಕೆ ಬುದ್ಧಿ ಇಲ್ಲ? ಹಾಂ, ಸರಿ ಬರಲಿ, ಮನೆಗೆ ಬರಲಿ, ಮಾತಾಡ್ತೀನಿ ನಾನು ಆಮೇಲೆ. ಮಾತಾಡು. ನಾನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಹೇಳ್ತಾ ಇದ್ದೆ. ನೀನು ಮಾಡೋದೆಲ್ಲ ಇಂಥ ಎಡವಟ್ಟು ಕೆಲ್ಸಗಳಮ್ಮ. ಎಡವಟ್ಟು ಕೆಲ್ಸಗಳೇ. ಯಾವತ್ತು ಕರೆಕ್ಟಾಗಿರೋ ಕೆಲಸ ಮಾಡಿದ್ದೆ ಹೇಳಿ ನೀನು? ಮಾಡೋದೆಲ್ಲ ಇಂಥ ಎಡವಟ್ಟು ಕೆಲ್ಸಗಳೇ. ಮುಚ್ಚು ಬಾಯಿ ನಾಯಿ, ಮುಚ್ಚು ಬಾಯಿ. ಅಲ್ಲ, ಇವರೇ ಕರ್ಕೊಂಬಂದಿರೋದು ಅಂತ ಯಾಕೆ ತಿಳಿಯೋದು? ನಿಮ್ಮ ಯಜಮಾನ ಅವ್ರ ಜೊತೆಗೆ ಬಂದಿದ್ರೆ ನನಗೂ ತಿಳಿತಾ ಇತ್ತು. ನಿಮ್ಮ ಯಜಮಾನ ಅವ್ರ ಜೊತೆಗೆ ಬಂದಿಲ್ಲ, ಏನಿಲ್ಲ. ಸರಿ ಬಿಡು, ನಾನು ಮಾತಾಡ್ಕೊತೀನಿ. ಮಾತಾಡ್ಕೊ ಹೋಗು. ಅಲ್ಲ, ಅವನ ನಾನು ಚಿಕ್ಕಳಿನ ಬೋಲಾದಂಗ್ಬಿಡು. ಏನು ಮಾಡ್ತಾ ಇದೆಯಮ್ಮ? ಮಾತಾಡ್ದೇನೆ ನಿಮ್ಮ ಯಜಮಾನ್ ಕೂಡ? ಮಾತಾಡ್ದೆ. ಮಗು ನೋಡ್ಬೇಕನ್ನೋ ಅದಕ್ಕೆ ವಿಡಿಯೋ ಕಾಲ್ ಮಾಡಿದ್ನಿ. ನಿಮ್ಮ ಅಪ್ಪನ ಮಧ್ಯಾಹ್ನ ಹೋಗಿರೋದಮ್ಮ, ಇನ್ನೂ ಬಂದೇ ಇಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. ಎಲ್ಲೋದ್ನೋ, ಯಾರಿಂದ ಹೋದ್ನೋ? ಏನು ಮಾಡ್ತೀಯಮ್ಮ? ಯಾರಿಂದ ಹೋದ್ನೋ, ಎತ್ತೋದ್ನೋ ಅಂದ್ರೆ ಕಾಲ ಸರಿ ಇಲ್ಲ ಕಾಲ, ಅದಕ್ಕೆ ಎಲ್ಲೋದ್ನೋ ಅಂತ ನೋಡ್ತಾ ಇದ್ದೀನಿ. ಏನು ಸ್ನೇಹಿ ಅವ್ರನ್ನ ಆದ್ಮೇಲೆ ಇಲ್ಲೇ ಇರ್ತಾರೇನಮ್ಮ? ಅದೇನೋ ನನಗೆ ತಿಳಿದಮ್ಮ, ನನಗೆ ತಿಳಿದು. ಏನು ಇಲ್ಲೇ ತಿಕಾಣಿ ಹಾಕಂಗವ್ರೆ ನೋಡಂಗಿದ್ರೆ? ಶ್ರೀ ಬಂದವಳೆ ಮಾತಾಡ್ಸಿದ್ಲೇನು? ಇಲ್ಲ, ಮಾತಾಡ್ಸಿಲ್ಲ. ಹೋಗಿ ಮಾತಾಡ್ಸೋಕು. ನಾನ್ಯಾಕೆ ಮಾತಾಡ್ಸ್ಲಿ? ನಾನೇಕಮ್ಮ ಮಾತಾಡ್ಸ್ಲಿ? ಮಾನ ಮರ್ಯಾದೆ ಬಿಟ್ಟು ಮನೆ ಹೆಣ್ಣು ಮಗು ಮಾತಾಡ್ಸ್ಬೇಕು ಅನ್ನೋ ಜ್ಞಾನ ಅವಳಿಗಿಲ್ಲ. ಬೇಕಾದರೆ ಬಂದು ಮಾತಾಡ್ಸ್ತಾಳೆ ಬಿಡು. ಇಲ್ಲ ಅಂತ ಮಾತಾಡ್ಸೋದೇ ಬೇಕಾಗಿಲ್ಲ. ಅವಳು ಪಡ್ಕೊಳ್ಳಿರ್ಲಿ, ನಾನು ನಾನಿರ್ತೀನಿ. ಯಾಯಮ್ಮ ಮನ್ಕೆ ನಾವೆಲ್ಲ ತಿನ್ನೋಕ್ಕೆ ಹೋಗೋಷ್ಟಿಲ್ಲ. ಅಲ್ಲ, ಮನೆ ದೊಡ್ಡದಾಗ ಅದೇ ಅಂದ್ಬಿಟ್ಟು ತಾತನ ದಾರೆಗೆ ಹೋಗೋರ್ನೆಲ್ಲ ಕರ್ಕೊಂಬಂದು ಮನೆಗೆ ಇಕ್ಕಂತಾನಲ್ಲ. ಏನು ಹೇಳೋಣ ತಾತನ ಬುದ್ಧಿಕ? ದಾರೆಗೆ ಹೋಗೋರೇನೆಲ್ಲ ನಡಿಗೆ, ದಾರೆಗೆ ಹೋಗೋರೇನೆಲ್ಲ ನಾವಿವತ್ತು ಅವ್ರಿಗೆ ಬೆಲೆ ಕೊಟ್ರಲ್ಲ. ನಮ್ಮ ಮನೆ ಹೆಣ್ಮಗುಕ್ಕೆ ಅವರು ಬೆಲೆ ಕೊಡೋದು? ಅಮ್ಮ, ಈ ಸ್ನೇಹಿ ಅವ್ರ ನೆಂಟರು ಅದೇನು ಬರ್ತಾರೋ ಅದೇನು ಓದ್ತಾರೋ, ಹೋಗು. ಬಂದವ್ರು ಬಂದಂಗೆ, ಓದೋರು ಓದಂಗೆ. ಅಯ್ಯಪ್ಪ, ನಮ್ಮ ನೆಂಟರು ನೋಡ್ತಾ ಯಾರನ್ನ ಒಬ್ಬರನ್ನ ಬರ್ತಾರೇನೋ? ಅಂತ ಗತಿ ಇಲ್ದ ಮನೆಗೆ ಕೊಟ್ಟಿರೋದು ನೀವು. ಬರ್ತಾ ಇರ್ತಾರೆ, ಓದ್ತಾ ಇರ್ತಾರೆ. ಅಯ್ಯೋ, ನಿಮ್ಮ ನೆಂಟರು ಬೆಂಗಳೂರು ಪೇಟೆಗ್ಲಾಗವ್ರೆ, ಅವ್ರು ಬರಲ್ಲ. ಅವರು ಹಳ್ಳಿಗ್ಲಾಗವ್ರೆ, ಬರ್ತಾರೆ. ನಿನಗೇನು ಬಾಧೆ? ನೀನೇನು ಮಾಡಿಕ್ಬೇಕಾ? ಇಲ್ಲ ನಿನ್ನ ಗಂಡು ಸಂಪಾದನೆ ಮಾಡಿದ್ದೆ ಅಂತಂದು ಮಾಡಿಕ್ಬೇಕಾ? ನಡಿಯೇ ನೀನು ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗೇ ನೀನು. ಅದೇನಮ್ಮ ಹಂಗೆ ಮಾತಾಡ್ತೀಯಾ? ಓ ಮಗನೇ, ಪಾಪ. ಮತ್ತೆ ಹೋಗ್ಬಿಟ್ಟು ನೋಡು, ಬಂದೇ ಇರು. ನೀನು ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗಿ ಅಂತಂದ್ರೆ ಅದಕ್ಕೆ ನಮ್ಮ ಅತ್ತ ನಾನು ಇಲ್ಲೇ ಇದ್ದು ಬಿಡ್ಬೇಕಂತಿದ್ಯೇನು ನೀನು? ಅವ್ರ ಪಾಡು ಅವ್ರಿಗೇನೋ ಕಷ್ಟ ಬಂದಿದೆ, ಬಂದೇ ಇವ್ರೆ ಓದ್ತಾರೆ. ಅವೆಲ್ಲ ಮಾತಾಡ್ಕೊಟ್ಟು. ಹೆಣ್ಣು ಮಗು ಆಗಿದ್ರೆ ಚಂದ. ಅದ್ಯಾಕೆ ನಿಂಗೆ ಈ ದುರ್ಬುದ್ಧಿ ಬಂತು ಏನಮ್ಮ? ಕಾಣೆ ಚೈತನ್ಯ ನಾನು ನಿನ್ನ ಒಳ್ಳೆ ಅನ್ಕೊಂಡಿದ್ದೆ ಕಾಣೆ. ಇದೆಲ್ಲ ಚೆನ್ನಾಗದಲ್ಲಮ್ಮ. ವಯಸ್ಸಾತ ಬುದ್ಧಿ ಬರ್ದಿರುತ್ತದ? ಏನು ಚಿಕ್ಕ ಹುಡುಗರಾಗಿದ್ದಂಗೆ ಇವಾಗೂ ಇರ್ಬೇಕಾ ನಾವು? ಮುಚ್ಚು ಬಾಯಿ, ಕಪಾಳ ಕೊಡುತ್ತೀನಿ ನೋಡ್ಕೊ. ಬೀಳ್ತವ ವಿಹಾನ ಮಗು ಮೇಲೆ. ಏನು ಅರಿತ್ ಮಗು ಮೇಲೆ? ನಡಿಯೋ ಒಳಕ ನೀನು ಸಳಿ. ಏಟಿಲ್ ತಿಂತೀಯ ನನ್ನ ಕೈಗ ವಿಹಾನ? ನಡಿಯಪ್ಪ. ಮಮ್ಮನ್ಕ ನಮ್ಗಿನ್ನ ಅವನೇ ಹೆಚ್ಚಾಗ್ಬಿಟ್ನು. ಅವನ್ನ ತಲೆ ಮೇಲೆ ಇಕ್ಕೊಂಡು ಮೆರೆಸ್ತಾಳೆ. ಹೊಟ್ಟೆ ಗುಟ್ಟಿರೋ ನಾವು ಬೇಕಾಗಿಲ್ಲ ಈ ಅಮ್ಮನ್ಕ. ಚೈತನ್ಯ, ಏನು ಶಿವಮ್ಮ, ಯಾವಾಗ ಬಂದೆ? ಬೆಳಗ್ಗೆನೇ ಬನ್ನಿ ಚೈತನ್ಯ. ಇವಾಗೇನು ಬಿಡುವಾಗಿದ್ ನಿಂಕ ನಾನು ಮಾತಾಡ್ಸಕ್ಕ? ಬೆಳಗ್ಗೆಯಿಂದ ಬಂದು ಮಾತಾಡ್ಸೇ ಇಲ್ಲ? ಇಲ್ಲ, ಹಿಂಗೆ ಕೆಲಸ ಇತ್ತು. ಬೆಂಗಳೂರಿಗೆ ಹೋಗ್ತಿರಲ್ಲ, ಇವತ್ತು ನಮ್ಮ ಯಜಮಾನ್ ಬರ್ತಾನೆ. ಇವಾಗ ಖಾರ ಪುಡಿ ಅದೆಲ್ಲ ಇರಲಿಲ್ಲ, ಖಾರದ ಪುಡಿ ಮಾಡ್ಕೊಳೋದು ಅದು ಇದು ಅಂತ ಕೆಲಸ ಮಾಡ್ಕೊಂಡಿದ್ದು ಹೋಗ್ಬಿಟ್ಟು. ಆವಾಗ ನಿಮ್ಮ ಯಜಮಾನ್ ಒಬ್ಬೊಬ್ಬಿಟ್ಟು ಅವನೇನು ಕರ್ಕೊಂಡು ಹೋಗಕ್ಕ?
ಹ್ಞೂ ಒಪ್ತೀರ ಏನಂತೆ. ಅಲ್ಲ ನಿಮ್ಮ ಅಮ್ಮನು ಜಗಳ ಮಾಡ್ಕೊಂಡಿದ್ಲಲ್ಲ, ಅದಕ್ಕೆ ಎಲ್ಲಿ ಕರ್ಕೊಂಡು ಹೋಗಲ್ಲ ಅಂತ ಅನ್ಕೊಂಡು. ಯಾರು ಕರ್ಕೊಂಬಂದಿದ್ದು ನಿನ್ನ? ನಮ್ಮ ಅಪ್ಪನು ತಾತನ ಕೇಳಿದ್ರೇನು ಬಂದಿರೋದು? ಹ್ಞೂ ತಾತಂಗೆ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ದು. ನಮ್ಗೆ ಹಾಸ್ಪಿಟ್ಲಿಗೆ ಅಂತ ಕೊಟ್ಟಿದ್ರಲ್ಲ ಆ ಜಾಗ ಚೌಟ್ರಿ ಮಾಡಿಬಿಟ್ರೆ ಏನು ನಂಗೆ ಗೊತ್ತಿಲ್ಲ ಚೇತನೆ ಅದೆಲ್ಲನೂ. ಸರಿ ಆಯ್ತು. ಏನು ಸಾಂಬಾರು ಪುಡಿ ಮಾಡಿದ್ರೇನು? ಹ್ಞೂ ಸಾಂಬಾರು ಪುಡಿ, ಪುಳಿಯೋಗರೆ, ಚಟ್ನಿ ಪುಡಿ ಇವೆಲ್ಲ ಮಾಡಿಕೊಟ್ಲು ನಮ್ಮತ್ತೆ. ಸರಿ ಆಯಿತು. ಇವಳಿಗೆ ಬೆಲೆ ದುರಂಕಾರ. ಅಂತಿಂತ ದುರಂಕಾರ ಅಲ್ಲ ಇವಳಿಗೆ. ಕಾರು ನಕ್ಕಂಡು ಬರ್ತೀನಿ ಅಂತಂದ್ರೆ ಬರೇ ಇಲ್ಲ. ಫೋನ್ ಮಾಡ್ತೀನಿ ತಡಿ. ಏನಾಯ್ತಪ್ಪ? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೇನಪ್ಪ? ಹೋಗಿದ್ದೆ. ಅದೇ 5 ವರ್ಷ ಶಿಕ್ಷೆ ಆಗ್ಬಿಟ್ಟೈತೆ. ಅಯ್ಯೋ ಸಿಂಚು ಹತ್ರ ಮಾತಾಡ್ಬೇಕಾಗಿತ್ತು. ಮಾತಾಡ್ದೆ ತಾತ. ಸುಮ್ಮನೆ ಇವಾಗ ನಾವು ಕೇಸು ಅಂತ ಮುಂದಕ್ಕೆ ಹೋದ್ರೆ ಇನ್ನು ಅದು ಎಷ್ಟು ದಿನ ತಗೊತೈತೋ ಏನೋ. ಸುಮ್ಮನೆ ಇಟ್ಬಿಡು, 5 ವರ್ಷ ತಾನೇ ಅಂತಂದ್ರು. ಅದಕ್ಕೆ ಸುಮ್ಮನೆ ವಾಪಸ್ ಬಂದ್ಬಿಟ್ಟೆ. ಎಲ್ಲ ಕೆಟ್ಟ ಟೈಮಪ್ಪ, ಏನೂ ಮಾಡೋಕ್ಕಾಗಲ್ಲ. ಈ 5 ವರ್ಷ ತಾನೇ, ಏನು ಮಾಡೋಕ್ಕಾಗಲ್ಲ ಬಿಡು. ನಾನು ನಿನ್ನ ಹತ್ರ ಏನೋ ಕೇಳಬೇಕಂತ ನೀನು ಕರ್ಕೊಂಬಂದಿದ್ದಪ್ಪ. ಏನು ಹೇಳ್ತತ? ನೀನು ಏನು ಅನ್ಕೊಂತೀಯೋ ಏನೋ. ಇವಾಗ ಉಮ್ಮಮ್ಮನ ವಿಷಯ ಆಗಲಿ, ಪದ್ಮಮ್ಮನ ವಿಷಯ ಆಗಲಿ, ಇವಾಗ ನೀನೇ ತಾನೇ ಅವರಿಬ್ಬರಿಗೂ ಜವಾಬ್ದಾರನೋ. ಇವಾಗ ನೀನೇ ತಾನೇ ನೋಡ್ಕೊಬೇಕು ಆ ಅಪ್ಪನ ಬರೋವರ್ಗೂ. ಅದಕ್ಕೆ ನಿನ್ನ ಹತ್ರ ಏನೋ ಮಾತಾಡಬೇಕು. ನೀನು ಏನು ಬೇಜಾರು ಮಾಡ್ಕೊತೀಯನೋ, ತಾತನ ಅಂತ ಮಾತು ಕೇಳ್ಬಿಟ್ನು ಅಂತ. ಇಲ್ಲ ತಾತ, ಹೇಳ್ತಾತ ನೀನು. ಇಲ್ಲ ನಾನೇನು ಬೇಜಾರು ಮಾಡ್ಕೊಳಲ್ಲ, ಹೇಳ್ತಾತ. ಅದೇನಾಯ್ತು? ಅಂಗಡಿ ಹಾಕೊಟ್ಟಿಲ್ಲ ಅಂತ ಮನ್ಸ್ಕೊ ಬೇಜಾರು ಮಾಡ್ಕೊಂಬೇಡಪ್ಪ. ಯಾಕಂತಂದರೆ ಒಂದು 30-40 ಲಕ್ಷನ ಬಂಡವಾಳ ಬೇಕು. ಚಿಕ್ಕಬಳ್ಳಾಪುರದಾಗೆ ಹಾಕ್ಕೊಡೋಣ ಅಂತವ್ರೆ ಇವರು ಹುಡುಗರು. 30-40 ಲಕ್ಷ ಅಂತಂದರೆ ಏನು ಕಡಿಮೆನಾ? ಇನ್ನೊಂದು 15-20 ದಿವಸ ಟೈಮ್ ಕೊಡಪ್ಪ, ನಿಂಗೆ ಅಂಗಡಿ ಹಾಕ್ಕೊಡ್ತೀವಿ ನಾವು. ಇರಲಿ ತಾತ, ಇವಾಗಿರೋ ಪರಿಸ್ಥಿತಿನಾಗೆ ನಾನು ಇವಾಗ ಹೋಗಿ ಅಂಗಡಿ ತೆಗೆದು ಕುತ್ಕೊಳಕ್ಕೂ ಆಗಲ್ಲ. ಯಾಕಂದರೆ ಪದ್ಮಕ್ಕ ಏನೋ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಇನ್ನು ಮನೆಗೂ ಇಟ್ಕೊಳಕ್ಕಾಗಲ್ಲ. ಊರಾಗ ಹೋಗಿ ನೀರು ನಿಂತೋಗವೆ. ಪಕ್ಕದ ಆಡ್ದವ್ರ ಹತ್ರ ಮಾತಾಡಿ ಅವ್ರಿಗೊಂದು ನೀರಿನ ವ್ಯವಸ್ಥೆ ಮಾಡಿಕೊಟ್ಟು ಈ ಮುಂದೆ ನಿಂತು ಏನೋ ಬೆಳೆಯೋಕ್ಕೆ ಮಾಡಬೇಕು. ಇನ್ನೂ 1 ತಿಂಗಳಾದರೂ ಪರವಾಗಿಲ್ಲ ತಾತ, ನಂಗೆ ಅಂಗಡಿ ಹಾಕ್ಕೊಡಕ್ಕ. ಇವಾಗ ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ. ಪದ್ಮಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡೋವರೆಗೂ ನನಗೆ ನೆಮ್ಮದಿ ಇಲ್ಲ ತಾತ. ಈ ಮಾತು ಹೆಂಗೆ ಕೇಳೋದು ಅಂತಲೇ ನನಗೆ ತೋರಿಸ್ತಾ ಇಲ್ಲಪ್ಪ ಸಂಜಯ್. ಅದೇನೋ ಹೇಳ್ಬಿಡು ತಾತ, ಹೇಳ್ಬಿಡು ಅದೇನಂತ. ಇವಾಗ ಉಮ್ಮಮ್ಮನವಳಲ್ಲ ನಮ್ಮತ್ತೆ ಮಾತಾಡುತ್ತದ. ಏನಾಯ್ತದ? ಏನಪ್ಪ ಸಮಯ? ಏನೋ ಇಬ್ರು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ? ಏನು ಸಮಾಚಾರ? ನಾವೇನೋ ಗಂಡಸ್ರು ಮಾತಾಡೋತ್ರ ಹೆಂಗ್ಸಕ್ಕೆ ಏನು ಕೆಲಸ? ನಡಿ, ಅದೇನೋ ನಿನ್ನ ಕೆಲಸ, ನೀನು ನೋಡೋಗು. ಅಲ್ಲ, ಅವರು ಇಬ್ರು ಹೆಂಗಸರು ಇಲ್ಲೇ ಇರ್ತಾರ, ಇಲ್ಲ ಹೊರಡ್ತಾರ ಅಡ್ಗೆ ಕಕ್ಕ, ಅದಕ್ಕೆ ಕೇಳೋಣ ಅಂತ ಬಂದೆ. ಇರ್ತಾರೆ ನಾಳೆ ಹೋಗ್ತಾರೆ, ಇವತ್ತಿರ್ತಾರೆ. ಅಡುಗೆ ಮಾಡೋಗು. ಇವಾಗ ಇಷ್ಟೊತ್ತಾಗದೆ ಅಷ್ಟು ಮಾತ್ರ ಗೊತ್ತಾಗಲ್ಲ, ಕತ್ಲಾಗದೆ. ಹೆಂಗೆ ಹೋಗ್ತಾರೆ ಅವರು? ಕಾರ ಕರ್ಕೊಂಡು ಹೋಗ್ತಾನೇನೋ ಅಂತ ಅನ್ಕಂಡಿ. ಇಲ್ಲ ಬೆಳಗ್ಗೆನೆ ಹೋಗ್ತಾರೆ. ನೀನು ಇವಾಗ ಹೋಗು. ಅದೇನೋ ಕೇಳ್ಬೇಕಂತಲ್ಲ, ಕೇಳುತ್ತ. ನೀನು ಹೋಗು. ನೀನು ಅಂಬುಜಿ ಅದೇನೋ ಕೇಳು, ಪರವಾಗಿಲ್ಲ. ಅದೇನೋ ನನ್ನ ಹತ್ರ ಗುಟ್ಟೆ. ಅದನ್ನೆಲ್ಲರ ಹತ್ರ ಮಾತಾಡೋಕ್ಕಾಗಲ್ಲ. ನಡಿ ಹೋಗಿ ನೀನು. ನೋಡಪ್ಪ ಸಂಜಯ್, ಇವಾಗ ಉಮ್ಮಮ್ಮನ್ಗೆ ವಯಸ್ಸಾಗುತ್ತೆ ಆಯಿತಾ? ಆ ಅಮ್ಮನ್ಗೆ ಒಂದು ದಾರಿ ಮಾಡೋಣ ಅಂತ. ಒಂದು ದಾರಿ ಅಂದರೆ ಏನು ತಾತ? ನಮ್ಮೂರು ಪಂಡಿತರು ನೋಡಿದ್ಯಲ್ಲ, ಪಂಡಿತರ ಅಂಗಡಿ ಹೆಸರುವಾಸ್ಗೆಲ್ಲ ಇವರೆಲ್ಲ. ಆ ಪಂಡಿತ್ರಿಗೆ 8 ದಿವಸ ಹೋಗಿ ಒಂದು 20-30 ವರ್ಷ ಆಯಿತು. ಆ ಅಪ್ಪನು ಮದುವೆ ಬೇಡ 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 ಅಂದ್ಕೊಂಡಿದ್ದ. ಯಾಕೋ ಇವಾಗ ಬಾಯ್ಬಿಟ್ಟು ನನ್ನನ್ನೇ ಕೇಳ್ದ. ನನಗಂತ ಆಸರೆ ಯಾರೂ ಇಲ್ಲ ಶಾನ್ಭೋಗ್ರೆ. ನಾನೊಂದು ಮದುವೆ ಮಾಡ್ಕೊಬೇಕು ಅಂತಿದ್ದೀನಿ. ಟೈಮ್ಗೂ ಅಡುಗೆ ಊಟ ಏನೂ ಇಲ್ಲ, ಬಟ್ಟೆ ಹೋಗ್ಕೊಡೋರಿಲ್ಲ ಅಂತ ಯಾರೂ ಇಲ್ಲಪ್ಪ. ಮನೆ ಒಂದದೆ, ಜೀವನಕ್ಕೆ ಆ ಅಂಗಡಿ ಒಂದದೆ. ಅದಕ್ಕೆ ಉಮ್ಮಮ್ಮನ್ನ ಅಪ್ಪನ ಕೊಟ್ಟು ಮದುವೆ ಮಾಡೋಣ ಅಂತ. ಇಲ್ಲ ಜೀವನಕ್ಕೆ ಏನೋ ದನ ದಟ್ರ ಬೇಕು ಅಂತಂದರೆ ಒಂದು ಹಸುವೋ ಇಲ್ಲ ಎಮ್ಮೆನೋ ಇಲ್ಲ ಕುರಿಗಳು ಏನೋ ಒಂದು ಆಧಾರ ನಾನೇ ಮುಂದೆ ನಿಂತು ಮಾಡಿಕೊಡ್ತೀನಿ. ಆಯಿತಾ? ನೀನು ಏನಂತೀಯಪ್ಪ? ಅಲ್ಲ ತಾತ, ಇವಾಗ ಈ ವಯಸ್ಸಾಗ ಮದುವೆ ಅಂತಂದರೆ ಏನು ಚೆನ್ನಾಗಿರ್ತೈತೆ ತಾತ? ಊರು ಹೋಗು ಅಂತದೆ, ಕಾಡು ಬಾ ಅಂತದೆ ಇಂಥದಪ್ಪ. ಆ ಅಪ್ಪನಿಗೂ ವಯಸ್ಸಾಗೈತೆ, ಈ ಅಮ್ಮನಿಗೂ ವಯಸ್ಸಾಗೈತೆ. ಏನೋ ಒಬ್ರಿಗೊಬ್ರು ಆಧಾರ, ಯಾರು ತಂಟೆ ತಕರಾರು ಏನಿಲ್ಲ, ಆರಾಮಾಗಿರ್ಬೋದು. ಯಾವುದೊಂದಕ್ಕೂ ನಮ್ಮ ಅತ್ತೆನ ಕೇಳ್ಬೇಕು ತಾನೇ ತಾತ. ಆ ಅಮ್ಮನ್ನ ಕೇಳ್ತೀನಿ. ತಿಳಿಯೋದು ನೀನೇನೋ ಇಂಥ ಕಿತಾಪತಿನ ಮಾಡ್ತಾ ಇದೀಯ ಅಂತ. ಈ ಬುದ್ಧಿಗೆ ಬಿಡ. ಫಸ್ಟು ಕದ್ದು ಮುಚ್ಚಿ ಕೇಳಿಸ್ಕೊಳೋದು. ಏನು ಅಲ್ಲಿಗಿಲ್ಲಿ ಹುಟ್ಟಿದ ಹೆಂಗೆ ನೀನು? ಅಲ್ಲ, ನಿನ್ಗೆ ಮಾನ ಮರ್ಯಾದಿಲ್ಲ? ಪಂಡಿತ ಅಪ್ಪನಿಗೂ ಮಾನ ಮರ್ಯಾದಿಲ್ಲ? ಈ ವಯಸ್ಸಾಗ ಪಂಡಿತ ಅಪ್ಪನಿಗೆ ಮದುವೆ ಬೇಕಾ? ಬೇಕಾ ಹೇಳು. ಎಲ್ಲಾನ ಹೋಗಿ ಬೇರೆ ಕಡೆ ತಂದು ಮದುವೆ ಮಾಡಂಗಿದ್ರೆ ಮಾಡು. ಈ ಅಮ್ಮನ ಬೇಕಾಗಿಲ್ಲ ಮದುವೆ ಮಾಡೋದು. ಅಲ್ಲ, ನಮ್ಮ ನೆಂಟ್ರಿಸ್ಟ್ ಅವರು, ನಮ್ಗೆ ಮಾನ ಮರ್ಯಾದೆ ಹೋಗಲ್ಲ? ಮಾನ ಮರ್ಯಾದಿನ ಅದಂಗೆ ಓದೋದು? ಮಾನ ಮರ್ಯಾದೆ ಒಬ್ರಿಗೊಬ್ರು ವಯಸ್ಸಾದ ಕಾಲದಾಗ ಜೀವನ ಆಸರೆ ಆಗ್ತಾರೆ. ಅದೇನಂತ ಮಾತಾಡ್ತಾ ಇದೀಯ ನೀನು? ನೋಡಪ್ಪ, ಮಾನ ಮರ್ಯಾದೆ ಅಂತಂದ್ರೆ ಪ್ರಾಣ ಕೊಡೋರು ನಾವು. ಹೌದಂತೆ, ಸುತ್ತು ಊರುಗಳೇ ಕೊಂಡಾಡ್ತಾವೆ ಅಂಬುಜಿನ. ಈ ಅಮ್ಮನ್ ಬೇಕಾಗಿಲ್ಲ. ಹಂಗೂ ಬೇಕಾದ್ರೆ ಯಾರನ್ನ ಬೇರೆ ಕಡೆಯವ್ರನ್ನ ಮದುವೆ ಮಾಡ್ಕೊಂಡ್ ಬರ್ಲಿ.
ಈ ಅಮ್ಮನ್ನ ಮಾಡೋದು ಬೇಡ. ಏಯ್ ಯಾರ್ಯಾರನ್ನ ಹೋಗಿ ಹುಡ್ಕೋಕ್ಕಾಗಲ್ಲ. ನಾವು ನೋಡಿದ್ದೀರಿ ಆ ಅಮ್ಮನ ಎಂಥವಳು ಅಂತ ತಿಳ್ತದೆ. ಅದಕ್ಕೋಸ್ಕರ ನಿನ್ನ ಪಾಡ್ಕ ನೀನು ಬಾಯಿ ಮುಚ್ಕೊಂಡಿರು. ಅಲ್ಲ ಅಪ್ಪನ ಸಾಯೋ ಟೈಮ್ನಾಗ ಇವಾಗ ಮದುವೆ ಮಾಡ್ತಾ ಇದೆಯಲ್ಲ, ಅದೆಂತ ನೀನು? ನೀನು ಬಾಯಿ ಮುಚ್ಕೊಂಡು ಇರು ಅಂತ ಹೇಳ್ತಾ ಇರೋದು. ಹೋಗಿ ನಿನ್ನ ಕೆಲಸ ನೀನು ನೋಡೋಕು. ಕದ್ದು ಮುಚ್ಚಿ ಕೇಳಿಸ್ಕೊಳ್ಳೋದು ಫಸ್ಟ್ ಬಿಡು. ಹೋಗಂತ ಹೇಳ್ತಾ ಇರೋದು. ನೀನು ಏನನ್ನ ಮಾಡ್ಕ ಈ ಅಮ್ಮನ ಮದುವೆ ಮಾಡೋದು ಬೇಡ. ನಾನು ಇದಕ್ಕೊಪ್ಪಲ್ಲ. ನಿನ್ನೊಪ್ಪಿಗೆ ಯಾರು ಕೇಳಿದ್ರು? ನಿನ್ನೊಪ್ಪಿಗೆ ಯಾರು ಕೇಳಿದ್ರು? ನಾನು ಕೇಳಿದ್ನ ಬಂದು? ಕೇಳಿದ್ರೆ ಮಾತಾಡು. ಅದ ಒಂದ್ಸರಿ ನಮ್ಮ ಅತ್ತೆ ಕೇಳಿಬಿಟ್ರೆ ಆಮೇಲೆ ಏನೋ ಮಾಡ್ಬೋದು. ಯಾಕಂದರೆ ಆಯಮ್ಮನ್ನ ಕೇಳಬೇಕಲ್ಲ. ಕರ್ಕೊಂಬೋಗಪ್ಪ, ಕರ್ಕೊಂಬೋಗುವ, ಕೇಳೋಣ ಒಂದು ಮಾತು. ಸರಿ ತಾತ, ಕರ್ಕೊಂಬರ್ತೀನಿ. ಪದ್ಮನೂ ಕರ್ಕೊಂಬರ್ತೀನಿ. ಯಾಕಂತಂದರೆ ಪದ್ಮ ಒಬ್ಬಳೇ ಜೀವನ ಮಾಡ್ಕೊತಾಳೆ. ಈ ಅಮ್ಮನ ಪಾಡಕ್ಕೆ ಈ ಅಮ್ಮನೂ ಇಲ್ಲಿರ್ತಾಳೆ. ಹಾಂ, ಆಲೋಚನೆ ಮಾಡಪ್ಪ, ಆಲೋಚನೆ ಮಾಡು. ಅಲ್ಲ ಸ್ವಾಮಿ, ನಿನಗೆ ಮಾನ ಮರ್ಯಾದೆ ಇಲ್ಲೇನು ಸ್ವಾಮಿ? ಏನು ಸ್ವಾಮಿ ಒಟ್ಟಿಗೆ ಏನು ತಿಂತಾ ಇದೆಯಾ ನೀನು? ಪೌಷ್ಟಿಕ ಆಹಾರ. ಹೋಗಿ ಹೋಗಿ ನಮ್ಮನ್ನ ಇಂಟ್ರೆಸ್ಟಾಗಿ ಮಾಡಿದ್ರೆ ನೋಡಿ ಜನ ಬೈಕಣಲ್ಲ. ಹಾಂ, ಏಯ್, ನೀನು ಪಾಡಕ್ಕೆ ನೀನು ಹೋಗಿ ಅದೇನೋ ಕೆಲಸ ನೋಡೋಕು.